ನಮಸ್ತೆ ಸ್ನೇಹಿತರೆ, ಇಂದು ನಾವು ಕಾಂಬೋಡಿಯಾ ದೇಶದಲ್ಲಿರುವಂತಹ ವಿಶ್ವದ ಅತ್ಯಂತ ದೊಡ್ಡ ಹಿಂದೂ ದೇವಾಲಯದಲ್ಲಿ ಅಡಗಿರುವಂತಹ ರಹಸ್ಯದ ಬಗ್ಗೆ ಮಾತಾಡೋಣ. ಕಾಂಬೋಡಿಯಾ ದೇಶ ಭಾರತದಿಂದ ಸುಮಾರು 5,000 ಕಿಲೋಮೀಟರ್ ದೂರದಲ್ಲಿರುವಂತಹ ದೇಶ. ಇಲ್ಲಿ ಒಂದು ಕಾಲದಲ್ಲಿ ಹಿಂದೂ ಧರ್ಮದ ಅಸಂಖ್ಯಾತ ಅನುಯಾಯಿಗಳಿದ್ರು ಅನ್ನೋದಕ್ಕೆ ಈಗಲೂ ಕೂಡ ಅದೆಷ್ಟೋ ಸಾಕ್ಷಿಗಳನ್ನು ನಾವಿಲ್ಲಿ ಕಾಣಬಹುದು. ಅದು ಅಲ್ಲದೆ ವಿಶ್ವದ ಅತಿ ದೊಡ್ಡ ಹಿಂದೂ ದೇವಾಲಯ ಇರೋದು ಕೂಡ ಇದೇ ಕಾಂಬೋಡಿಯಾದಲ್ಲಿ. ಇದನ್ನು ಅಂಕೋರ್ ವಾಟ್ ದೇವಾಲಯ ಅಂತ ನಾವು ಕರಿತೇವೆ. 12ನೇ ಶತಮಾನದಲ್ಲಿ ನಿರ್ಮಾಣವಾದಂತಹ ಈ ದೇವಾಲಯ ತನ್ನ ಅಭೂತಪೂರ್ವ ವಾಸ್ತುಶಿಲ್ಪದಿಂದ ಜಗತ್ತಿನ ಎಷ್ಟೋ ಪ್ರವಾಸಿಗರನ್ನು ತನ್ನತ್ತ ಸೆಳೀತಾ ಇದೆ. ಇದು ಒಂದು ಕಾಲದಲ್ಲಿ ಅತ್ಯಂತ ವೈಭವದ ದಿನಗಳನ್ನು ಕಂಡಿದ್ದ ದೇಗುಲ ಎನ್ನುವುದಕ್ಕೆ ಯಾವುದೇ ಸಂದೇಹನೂ ಇಲ್ಲ. ಕಾಂಬೋಡಿಯಾವನ್ನು ವಿಶ್ವ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿದಂತಹ ಈ ದೇವಾಲಯ ವರ್ಲ್ಡ್ ಹೆರಿಟೇಜ್ ಪಟ್ಟ ಸಿಕ್ಕ ಮೇಲಂತೂ ಇಲ್ಲಿ ಜನಸಾಗರವೇ ಹರಿದು ಬರ್ತಾ ಇದೆ. ರಾಜ ಸೂರ್ಯವರ್ಧನ್ ದ್ವಿತೀಯ ಆಳ್ವಿಕೆಯ ಕಾಲದಲ್ಲಿ ನಿರ್ಮಾಣವಾದಂತಹ ಈ ದೇಗುಲ ಆಗಿನ ಭವ್ಯ ಪರಂಪರೆ ಹಾಗೆ ವಾಸ್ತುಶಿಲ್ಪದ ಬಗ್ಗೆ ಜಗತ್ತಿಗೆ ಸಾರಿ ಸಾರಿ ಹೇಳುತ್ತಿದೆ. ಲಭ್ಯ ಮಾಹಿತಿ ಪ್ರಕಾರ ಈ ಭವ್ಯ ದೇಗುಲದ ನಿರ್ಮಾಣಕ್ಕೆ ಸುಮಾರು 37 ವರ್ಷಗಳು ಹಿಡಿದಿತ್ತಂತೆ. ಆಗಿನ ಕಾಲದಲ್ಲಿ ತ್ರಿಮೂರ್ತಿಗಳನ್ನು ಇಲ್ಲಿ ಪೂಜಿಸಲಾಗ್ತಾ ಇತ್ತು. ಅಂದರೆ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರನ್ನು ಇಲ್ಲಿ ಪೂಜೆ ಮಾಡ್ತಾ ಇದ್ರು. ಹೀಗೆ ಈ ದೇವಾಲಯ ಎಷ್ಟು ಅಭೂತಪೂರ್ವವಾಗಿತ್ತೋ ಅಷ್ಟೇ ರಹಸ್ಯಮಯ ಕೂಡ ಆಗಿದೆ. ಯಾಕಂದರೆ ಅದೆಷ್ಟೋ ರಹಸ್ಯಗಳನ್ನು ಇಲ್ಲಿ ಈ ದೇವಾಲಯ ಇಂದಿಗೂ ಕೂಡ ತನ್ನ ಒಡಲಿನಲ್ಲಿ ಬಚ್ಚಿಟ್ಕೊಂಡಿದೆ. ನಿರ್ಮಾಣವಾದ ಸುಮಾರು 3,000ಕ್ಕೂ ಅಧಿಕ ವರ್ಷಗಳ ಕಾಲ ಈ ದೇಗುಲ ವಿಶ್ವದಲ್ಲಿ ತನ್ನ ಅಭೂತಪೂರ್ವ ವಾಸ್ತುಶಿಲ್ಪ, ಕಲೆ ಹಾಗೆ ಸುಂದರತೆಯಿಂದ ಗಮನವನ್ನು ಸೆಳೆದಿತ್ತು. ನಂತರ ಕಾಲ ಬದಲಾದಂತೆ ಇದು ಒಂದು ದಟ್ಟ ಅರಣ್ಯವಾಗಿ ಪರಿವರ್ತನೆಯಾಗಿತ್ತು. ಒಂದು ಕಾಲದಲ್ಲಿ ಖಮೇರ್ ಎಂಬಂಥ ರಾಜವಂಶಸ್ಥರು ಇಲ್ಲಿ ರಾಜ್ಯಭಾರ ಮಾಡ್ತಾ ಇದ್ರು. ಹಾಗೆ ಇಲ್ಲಿ ಜನ ಕೂಡ ಇವರ ಆಳ್ವಿಕೆಯಲ್ಲಿ ಸುಖ ಸಂತೋಷದಿಂದ ಇದ್ದರು. ಇವರ ಕಾಲದಲ್ಲಿ ದೇವಾಲಯವನ್ನು ಚಿನ್ನ ಮತ್ತು ಬೆಳ್ಳಿಗಳಿಂದ ಅಲಂಕಾರ ಮಾಡ್ತಾ ಇದ್ರು. ಹಾಗೆ ಸಿರಿವಂತಿಕೆಯತ್ತ ಗಮನ ಹರಿಸಿದಂತಹ ಈ ರಾಜರು ತಮ್ಮ ಸೇನೆಯನ್ನು ಬಲಪಡಿಸುವತ್ತ ಅಷ್ಟೊಂದೇನು ಗಮನವನ್ನು ಹರಿಸಿರಲಿಲ್ಲ. ಹಾಗಾಗಿ ಈ ಪ್ರದೇಶದ ಮೇಲೆ ಪದೇ ಪದೇ ದಾಳಿಗಳು ನಡೀತಲೇ ಇದ್ವು. 15ನೇ ಶತಮಾನದಲ್ಲಿ ಖಮೇರ್ ರಾಜವಂಶದ ಪತನದ ನಂತರ ಈ ದೇಗುಲದ ವೈಭವದ ದಿನಗಳು ಕೂಡ ಕೊನೆಯಾಗ್ತಾ ಹೋದವು. ಹಾಗೆ ಇದು ಬಹಳಷ್ಟು ಆಕ್ರಮಣಗಳಿಂದ ಪಾಳು ಬೀಳುತ್ತಾ ಹೋಯಿತು. ಬೃಹತ್ ಮರಗಳು ಕೂಡ ಈ ದೇವಾಲಯದಲ್ಲಿ ಬೆಳೀತಾ ಹೋದವು. ಹಾಗೆ ಕ್ರಮೇಣ ಇದೊಂದು ಕಾಡಾಗಿ ಪರಿವರ್ತನೆ ಹೊಂದಿತ್ತು. ಸುಮಾರು 75 ವರ್ಷಗಳಿಂದ ಈ ದೇಗುಲದ ಬಳಿ ಯಾರೂ ಹೋಗುವಂಥ ಸಾಹಸವನ್ನು ಮಾಡಿರಲಿಲ್ಲ. ನಂತರ 1866ರಲ್ಲಿ ಇಲ್ಲಿನ ನದಿಯ ಹತ್ತಿರ ಸಾಗ್ತಾ ಇದ್ದಂತಹ ಫ್ರಾನ್ಸ್ ನಾಗರಿಕ ಹೆನ್ರಿ ಮೆಹೂಟ್ ಎಂಬಂತಹ ವ್ಯಕ್ತಿಯ ದೃಷ್ಟಿ ಈ ಭವ್ಯ ಮಂದಿರದ ಕಡೆ ಹೋಯಿತು. ಇದನ್ನು ಕಂಡಂತಹ ಈ ವ್ಯಕ್ತಿ ಇಲ್ಲಿ ದಾರಿ ಮಾಡಿಕೊಂಡು ಮಂದಿರವನ್ನು ಪ್ರವೇಶ ಮಾಡಲಿಕ್ಕೆ ಸುಮಾರು 2 ವರ್ಷಗಳೇ ಕಳೆದು ಅನಂತರ ಮತ್ತೆ ಇದು ಜನರ ಕಣ್ಣಿಗೆ ಬಿದ್ದು ಇದರ ಜೀರ್ಣೋದ್ಧಾರವನ್ನು ಸಹ ಮಾಡಲಾಗಿತ್ತು. ಖಮೇರ್ ರಾಜವಂಶಸ್ಥರು ಅತ್ಯಂತ ಸಿರಿವಂತರಾಗಿದ್ದರು. ಆದರೆ ರಾಜವಂಶದ ಪತನದ ನಂತರ ಈ ದೇಗುಲದ ಖಜಾನೆ ಹಾಗೂ ಈ ದೇಗುಲದ ಮೇಲಿದ್ದಂತಹ ಚಿನ್ನ ಬೆಳ್ಳಿಗಳು ಏನಾದವು ಎಂಬ ಪ್ರಶ್ನೆ ಅತ್ಯಂತ ನಿಗೂಢತೆಯಿಂದ ಕೂಡಿದೆ. ಕೆಲವರು ಇದನ್ನು ಪಕ್ಕದ ಥೈಲ್ಯಾಂಡ್ ಹಾಗೆ ಬರ್ಮಾ ದೇಶದ ಚೋರರು ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳಿದರೆ, ಇನ್ನೂ ಕೆಲವರು ಆಕ್ರಮಗಳಾದಂತಹ ಸಂದರ್ಭದಲ್ಲಿ ಇಲ್ಲಿನ ಅರ್ಚಕರು ದೇವಾಲಯದ ರಹಸ್ಯ ಕೋಣೆಯಲ್ಲಿ ಹಾಗೆ ದೇಗುಲದ ಸುತ್ತಮುತ್ತ ಮುಚ್ಚಿರಬಹುದು ಅಂತ ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಆದರೆ ಇವೆಲ್ಲ ಅಭಿಪ್ರಾಯಗಳನ್ನು ನಿಖರವಾಗಿ ನಂಬಲಿಕ್ಕೆ ಸಾಧ್ಯ ಅಂತೂ ಇಲ್ಲ. ಯಾಕಂದರೆ ಇದನ್ನು ಪ್ರತ್ಯಕ್ಷವಾಗಿ ಕಂಡವರಾಗಲಿ ಹಾಗೆ ಕೇಳಿದವರಾಗಲಿ ಯಾರೂ ಇರಲಿಲ್ಲ. ಆದರೆ ಕೆಲವು ಪುರಾತತ್ವ ತಜ್ಞರು ಇಲ್ಲಿ ಖಜಾನೆಗಳು ಇರಬಹುದು ಎಂಬಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಕಾಂಬೋಡಿಯಾ ಸರ್ಕಾರ ಈ ನಿಧಿಯ ಶೋಧನೆಗಾಗಿ ಅಷ್ಟೊಂದು ಮನಸ್ಸು ಮಾಡಿಲ್ಲ. ಕಾರಣ ಎಷ್ಟೋ ವರ್ಷಗಳ ನಂತರ ಕಾಡಿನಲ್ಲಿ ಮರೆಯಾಗಿದ್ದಂತಹ ಈ ದೇವಾಲಯ ಮರಳಿ ಸಿಕ್ಕಿದೆ. ಈಗ ಈ ಖಜಾನೆ ಶೋಧನೆಗೆ ಏನಾದರೂ ಹೋದರೆ ಈ ದೇಗುಲಕ್ಕೆ ಏನಾದರೂ ತೊಂದರೆ ಆಗಬಹುದು ಎಂಬಂತಹ ಸಹಜ ಭಯ
ಇಲ್ಲಿನ ಸರ್ಕಾರದ್ದಾಗಿದೆ. ಇದಾಗಿತ್ತು ಕಾಂಬೋಡಿಯಾ ದೇಶದಲ್ಲಿರುವಂತಹ ಭವ್ಯ ದೇವಾಲಯದ ಬಗೆಗಿನ ಚಿಕ್ಕ ಮಾಹಿತಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಹೊಸ ವಿಚಾರಗಳ ಬಗ್ಗೆ ಮಾತಾಡೋಣ. ಧನ್ಯವಾದಗಳು.